ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಶಿವಮೊಗ್ಗ ಬಂದಿದ್ವು. ಶಿವಮೊಗ್ಗಕ್ಕೆ ಅಂತಂದರೆ ಅಚಾನಕ್ಕಾಗಿ ಸಡನ್ನಾಗಿ ಪ್ಲ್ಯಾನ್ ಆಗಿರುವಂಥ ಒನ್ ಡೇ ಪಿಕ್ನಿಕ್ ಇದು. ಸಕ್ಕರೆಬೆಲ್ಲಿ ಬಂದಿದ್ದೀವಿ. ನಾವು ಫ್ಯಾಮಿಲಿ ಬರಬೇಕು ಅಂತೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ. ಬಟ್ ಆಗಿರಲ್ಲ, ಇದು ಅಚಾನಕ್ಕಾಗಿ ಸಡನ್ನಾಗಿ ಒನ್ ಡೇ ಪಿಕ್ನಿಕ್ ಆಯಿತು. ನಾನು, ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡು ಮತ್ತು ಅವ್ರ ವೈಫು, ಗೊಂಬೆ ಎಲ್ಲರೂ ಬಂದಿದ್ದೀವಿ. ಸಂಡೇ ಆಗಿರೋದ್ರಿಂದ ಬಂದಿದ್ವಿ. ಇಲ್ಲಿ ಏನಂತಂದರೆ ಸಕ್ಕರೆಬೈಲಲ್ಲಿ ಬೇಗನೆ ಬಂದ್ವಿ ಅಂತಂದರೆ ಮಾತ್ರ ಆನೆಗಳನ್ನ ಸ್ನಾನ ಮಾಡ್ಸೋಕ್ಕೆಲ್ಲ ಬಿಡ್ತಾರೆ, ಮುಟ್ಟೋದಕ್ಕೆಲ್ಲ ಬಿಡ್ತಾರೆ. ಹಾಗೆ 10:30 ಮೇಲ್ಪಟ್ಟು ಅಂತಂದರೆ ಅಲ್ಲಿ ಒಳ ಹತ್ರ ಬಿಡೋದೇ ಇಲ್ಲ. ಹಾಗೆ ಆನೆಗಳು ಕೂಡ ಸಿಗಲ್ಲ. ಆನೆ ಎಲ್ಲ ಫಾರೆಸ್ಟಿಗೆ ಮೇಯೋದಕ್ಕೆ ಅಂತೇಳಿ ಹೋಗ್ಬಿಡುತ್ತಂತೆ. ಕೆಲವೊಂದು ಏನಂದರೆ 1:30 ತನಕ ಇಲ್ಲೆಲ್ಲ ಅಲೋವ್ ಇರುತ್ತೆ. 1:30 ಮೇಲ್ಪಟ್ಟು ಏನೂ ಅಲೋವ್ ಇರೋಲ್ಲ ಇಲ್ಲಿ. ಅದಕ್ಕೋಸ್ಕರ ಬೇಗನೆ ಬಂದ್ವಿ ನಾವು. ಅಂದರೆ ಬರೋ ಅಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಕೆಳಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ಆನೆಗಳು ನೋಡ್ಕೊಂಡು ನಿಂತ್ಕೊಂಡ್ಬಿಟ್ವಿ. ಟೈಮ್ ಆಯಿತು, 10 ಗಂಟೆನೂ ಆಗಿತ್ತು. ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತಲ್ಲ ಅಂತೇಳ್ಬಿಟ್ಟು ಬಂದ್ವಿ. ಎಲ್ಲೆಲ್ಲ ಆನೆಗಳನ್ನ ಸ್ನಾನ ಮಾಡಿಸ್ತಾಯಿದ್ರು. ಇನ್ನೊಂದು ಏನಂತಂದರೆ ಇಲ್ಲಿ ಆನೆಗಳು ಸ್ನಾನ ಮಾಡ್ಸೋಕ್ಕೂ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು. ಬಟ್ ನಾವು ಟಿಕೆಟ್ ತೊಗೊಂಡಿರಲಿಲ್ಲ. ಗೊಂಬೆಗೆ ಫೋಟೋ ತೆಗೆಸ್ಬೇಕು ಅಂತೇಳ್ಬಿಟ್ಟು ನಾನು, ಹಸ್ಬೆಂಡು ಮಾತ್ರ ನೀರೊಳಗೆ ಹೋದ್ವಿ. ಅಲ್ಲಿ ಪೊಲೀಸ್ ಇದ್ದವರು ಬನ್ನಿ ಮೇಲೆ ಟಿಕೆಟ್ ತೋರಿಸ್ರಿ ಅಂತ ಹೇಳ್ತಾಯಿದ್ರು. ಸರ್ ಒಂದೇ ಒಂದು ಫೋಟೋ ಅಂತೇಳ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಒಂದು ಫೋಟೋ ತೆಗೆಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದ್ವು ಮಾತ್ರ. ಇಲ್ಲಿ ಗೊಂಬೆ ಆನೆಗಳು ನೋಡಿ ಅದ್ರ ಹತ್ರ ಹೋಗೋಕ್ಕೆ ಹೆದರ್ತಾ ಇದ್ಲು. ಗೊಂಬೆ ಫಸ್ಟ್ ಟೈಮ್ ಈ ಥರ ಲೈವಾಗಿ ಎಲಿಫೆಂಟೆಲ್ಲ ನೋಡ್ತಾ ಇರೋದು. ಮೊಬೈಲಲ್ಲಿ, ಟಿ ವಿಲಿ ನೋಡಿದಾಗ ಎಲಿಫೆಂಟ್ ಅಂತಂದು ಎಷ್ಟು ಇಷ್ಟಪಡ್ತಾ ಇದ್ಲು. ನಾವು ಮುಟ್ತಾಳೆ, ಇಷ್ಟಪಡ್ತಾಳೆ ಅಂತ ಹೇಳ್ಬಿಟ್ಟು ಹತ್ರ ಕರ್ಕೊಂಡ್ರೆ ಸಾಕತ್ತು ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಲು. ನಾನು ಒಂದೆರಡು ಫೋಟೋ ಎಲ್ಲ ತೊಗೊಂಡು ಬಂದ್ವಿ. ಅವರು ಪೊಲೀಸ್ನವ್ರು ಮೇಲೆ ಬರ್ರಿ ಅಂತೇಳಿ ಹಿಂಸೆ ಹೊಡಿತಾಯಿದ್ರು. ಅದಕ್ಕೋಸ್ಕರ ಸೈಡಿಗೆ ಬಂದು ನಿಂತ್ಕೊಂಡು ದೂರದಿಂದ ನೋಡ್ತಾ ಇದ್ವಿ. ನಾನು, ನವಿ ಮತ್ತು ಕಾವ್ಯ ಎಲ್ಲ ನೋಡ್ತಾ ಇದ್ವಿ. ಎಲಿಫೆಂಟು ಸ್ನಾನೆಲ್ಲ ಮುಗಿಸ್ಕೊಂಡು ಮೇಲೆ ಬಂದಾಗ ಈ ಥರ ನೀರು ತುಂಬ್ಕೊಂಡು ಎಲ್ಲರಿಗೂ ಎರಚ್ತಾ ಇತ್ತು. ಸಂಡೇ ಆಗಿರೋದ್ರಿಂದ ಸಖತ್ ಜನ ತುಂಬ್ಕೊಂಡಿದ್ರು. ಎಲಿಫೆಂಟ್ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಫಾರೆಸ್ಟಿಗೆ ಹೋಗ್ತಾವಂತೆ ಮೇಯೋದಕ್ಕೆ ಅಂತ ಹೇಳ್ಬಿಟ್ಟು. ಒಂದೆರಡು ಬೇಬಿ ಎಲಿಫೆಂಟ್ ಇತ್ತು. ಸಖತ್ ಕ್ಯೂಟ್ ಮಾತ್ರ. ನೀರಲ್ಲಿ ಹೋಗುವಾಗ ಅದು ಸ್ವಿಮ್ ಮಾಡೋದೇ ಒಂಥರ. ಎಲ್ಲರೂ ನೋಡಿ ನಗ್ತಾಯಿದ್ರು ಎಲಿಫೆಂಟ್ ಆಟ ಆಡೋದು ನೋಡಿಬಿಟ್ಟು. ಮಕ್ಳು ಹೆಂಗೆ ಆಟ ಆಡ್ತಾವಲ್ಲ ಅವು ಅದೇ ಥರನೇ ಆಟ ಆಡ್ತಾಯಿತ್ತು. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ಅದೇ ಅದು ಇದು ನೋಡಿ ಎಷ್ಟು ಹೊಡೆದೈತೆ. ಹಾಂ, ಅದು ಯಾರೋ ಒಬ್ರಿಗೋಸ್ಕರ ಹೋಗ್ತಾರೆ. 23 ಜನ, 23 ಜನಕ್ಕೆ ಅವರೆಲ್ಲ ನಾವು ಆನೆಗಳೆಲ್ಲ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಪಾರ್ಕಿಗೆ ಬಂದ್ವಿ. ಮಕ್ಕಳಿಗೆ ಅಂತೇಳಿ ಆಟ ಆಡೋದಕ್ಕೆ ಪಾರ್ಕ್ ಮಾಡಿದ್ದಾರೆ. ಅಲ್ಲಿ ಗೊಂಬೆಗೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ನೆಕ್ಸ್ಟ್ ನಾವು ಶಿವಮೊಗ್ಗ ಬಂದುಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತೀವಿ. ಗೊಂಬೆಗೆ ಹೆಂಗೆ ಅಂತಂದರೆ ಈ ಥರ ಪಾರ್ಕ್ ಕಂಡುಬಿಟ್ರೆ ಬರೀ ಜಾರಬಂಡಿ ಆಟ ಆಡೋದು ಮತ್ತು ಜೋಕಾಲಿ ಆಟ ಆಡೋದು, ಇವೆರಡು ಬಿಟ್ಟರೆ ಬೇರೆ ಏನೂ ಆಟ ಆಡೋಲ್ಲ ಅವಳು. ಜಾಸ್ತಿ ಇಷ್ಟಪಡೋದು ಈ ಥರ ಜಾರಬಂಡಿ ಮಾತ್ರ ತುಂಬಾ ಇಷ್ಟಪಡ್ತಾಳೆ. ಅಲ್ಲಿಂದ ಬಿಟ್ಟು ಬರೋಂಗೆ ಇರಲಿಲ್ಲ ಅವಳು. ಮತ್ತೇನೋ ನೈಸ್ ಮಾಡಿಕೊಂಡು ಕರ್ಕೊಂಡ್ಬಂದ್ವಿ ಅವಳನ್ನ. ಸಕ್ಕರೆಬೈಲು ಮುಗಿಸ್ಕೊಂಡು ನೆಕ್ಸ್ಟ್ ಗುಳಿಗುಳಿ ಶಂಕರ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನಕ್ಕೆ ಬಂದ ತಕ್ಷಣ ಸಖತ್ ಮಳೆ ಸ್ಟಾರ್ಟ್ ಆಯಿತು. ಓಡೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಎಂಟರ್ ಆದ ತಕ್ಷಣ ಅದು ದೇವಸ್ಥಾನದ ವೈಬ್ ಅನಿಸುತ್ತೆ. ಒಂಥರ ಪಾಸಿಟಿವ್ ಮೈಂಡ್. ನಂಗಂತೂ ತುಂಬಾ ಖುಷಿ ಆಯಿತು. ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ದೇವಸ್ಥಾನ ಎಂಟರ್ ಆದ ತಕ್ಷಣ ತುಂಬ ಚೆನ್ನಾಗಿತ್ತು ದೇವಸ್ಥಾನ.
ಈ ದೇವಸ್ಥಾನದ ಒಂದು ಮಿರಾಕಲ್ ಪವಾಡ ಏನಂತಂದರೆ, ದೇವಸ್ಥಾನದ ಕೆಳಗಡೆ ಒಂದು ಕಲ್ಯಾಣಿ ಇದೆ. ಶಿವನಿಂದ ಉದ್ಭವದಂಥ ನೀರಂತಲೂ ಕೂಡ ಹೇಳ್ತಾರೆ ಈ ಕಲ್ಯಾಣಿಗೆ, ಜಟಾತೀರ್ಥ ಅಂತ ಹೇಳ್ಬಿಟ್ಟು. ಇಲ್ಲಿ ಬಿಲ್ವಪತ್ರೆ ತೊಗೊಂಡ್ಬಿಟ್ಟು ನಾವು ಮನಸ್ಸಲ್ಲಿ ಮಾಡಿಕೊಂಡ್ರೆ ವಿಷಯ ಅಥವಾ ಕೆಲಸ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ಮನಸ್ಸಲ್ಲಿ ಮಾಡಿಕೊಂಡು 3 ಸರಿ ಅದ್ಬಿಟ್ಟು ನೀರಲ್ಲಿ ಬಿಟ್ವಿ ಅಂತಂದರೆ ಸೀದಾ ಕೆಳಭಾಗಕ್ಕೆ ಹೋಗಿ ನಿಂತ್ಕೊಳ್ಳುತ್ತಂತೆ. ಅದು ಬಿಲ್ವಪತ್ರೆ ನಿಂತ್ಕೊಂಡ್ಬಿಟ್ಟು ಕೆಲಸ ಆಗುತ್ತೆ ಅಂದರೆ ಮೇಲೆ ಬರುತ್ತೆ, ಇಲ್ಲ ಅಂತಂದರೆ ಕೆಳಭಾಗದಲ್ಲೇ ಕೂತ್ಬಿಡುತ್ತಂತೆ. ಆ ಥರ ಒಂದು ಮಿರಾಕಲ್ ನಡೆಯುತ್ತೆ. ಇಲ್ಲಿ ಒಬ್ಬರು ಹೇಳಿದರು ನಮಗೆ ಏನಂತಂದರೆ, ಅಂದರೆ ಇಲ್ಲಿ ಬಂದಂಥವ್ರು ಬಿಲ್ವಪತ್ರೆ ಬಿಟ್ಟು ಸಂಜೆ ತನಕನೂ ಕಾದಿರೋದು ಉಂಟಂತೆ. ಈ ಜಟಾತೀರ್ಥ ಅಂದರೆ ಈ ಕಲ್ಯಾಣಿಲಿರುವಂಥ ನೀರಿನ ಒಂದು ವಿವರಣೆಯನ್ನು ಇಲ್ಲಿ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಈ ಒಂದು ನೀರನ್ನು ಕುಡಿದ್ರೆ ರೋಗ ಅಥವಾ ಏನಾರ ಕಾಯಿಲೆಯಿಂದ ಬಳಲ್ತಾ ಇದ್ದರೆ ವಾಸಿ ಆಗುತ್ತಂತೆ. ನಾವಿಲ್ಲಿ ಬಿಲ್ವಪತ್ರೆಯಲ್ಲಿ ತೊಗೊಂಡು ಮನಸ್ಸಲ್ಲಿ ಮಾಡಿಕೊಂಡು ಹೋಗಿ ನೀರಲ್ಲಿ ಬಿಟ್ವಿ. ನೀರಲ್ಲಿ ಬಿಟ್ಟ ತಕ್ಷಣ ಕಾವ್ಯನ ಒಂದು ಸ್ವಲ್ಪ ಅಂದರೆ ಒಂದು 5 ನಿಮಿಷಕ್ಕೆಲ್ಲ ಮೇಲೆ ಬಂದುಬಿಡ್ತು. ನಂದು ನವಿದು ಮತ್ತು ನಮ್ಮ ಮನೆಯವ್ರದ್ದು ಪೂರ್ತಿ ಕೆಳಗೆ ಹೋಗಿ ಕೂತಿತ್ತು. ನಮ್ಮದು ಒಂದು 20 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ಬಂದಿದ್ದು. ಮಳೆ ಕೂಡ ಹಾಗೇನೆ ಬರ್ತಾಯಿತ್ತು. ಮಳೆ ನೀರು ಮೇಲೆ ಫೋರ್ಸಿಂದ ಬರ್ತಾಯಿದ್ರು ಕೂಡ ನೀರೊಳಗೆ ಹೋಗ್ದೇ ಮೇಲೇ ಅಂದರೆ ಪಟ್ಟನ ಮೇಲೆ ಬರುತ್ತೆ ಬಿಲ್ವಪತ್ರೆ. ನನ್ನಂದ್ರೂ ಪೂರ್ತಿ ಕೆಳಗೋಗಿ ಕೂತ್ಬಿಟ್ಟಿದ್ದು ನಾನು ಬಿಟ್ಟಂಥ ಬಿಲ್ವಪತ್ರೆ. ಒಂದು 20ರಿಂದ 25 ನಿಮಿಷ ತೊಗೊಂತು ಬರೋ ಅಷ್ಟರಲ್ಲಿ. ವೆಯ್ಟ್ ಮಾಡಿಬಿಟ್ಟು ತೊಗೊಂಡು ಬಂದ್ವಿ. ಒಳಗೆ ಹೋಗಿಲ್ಲದು ಭಾರಿ ಒಳ್ಳೇದಂತ ಸಂಸದಲ್ಲಿ ನಿಂತದು ಈ ಛತ್ರಿ ಹೆಸರು ಹುಡುಗಿ ಮಧ್ಯದಾಗ ಎದ್ದುಬಿಡು ನೀನು ಅಂತ ಛತ್ರಿ ಛತ್ರಿ. ಬಿಲ್ವಪತ್ರೆ ಬಿಟ್ಬಿಟ್ಟು ಜನಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ. ನಾನು ಬಿಲ್ವಪತ್ರೆ ಬಿಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ, ಬರಲ್ಲನ ಬಿಡು ಅಂತೇಳಿ. ಒಂದು 20 ನಿಮಿಷ ಆಯಿತು ವೆಯ್ಟ್ ಮಾಡ್ತಾ, ಬರಲ್ಲನ ಬಿಡು ವಾಪಸ್ ಹೋಗೋಣ ಅಂತೇಳ್ಬಿಟ್ಟು ಕೈ ಮುಗ್ದು ಬರೋಣ ಅಂತ ಅಂದ್ಕೊಂಡ್ವಿ. ನೋಡ್ತಿದ್ದಂಗೆ ಮೇಲೆ ಬಂದೇ ಬಿಡ್ತು ಬಿಲ್ವಪತ್ರೆ. ತುಂಬಾ ಖುಷಿ ಆಯಿತು ಅದು ಬಂದಿದ್ದು ನೋಡಿ. ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಂದಿರೋಂಥ ಪ್ಲೇಸು ಮಾಲ್ಗುಡಿ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು. ಮಾಲ್ಗುಡೀಸ್ ಫಿಲಮ್ ಇದೆಯಲ್ಲ, ಅದೆಲ್ಲ ಶೂಟಿಂಗ್ ಆಗಿರೋದು ಇಲ್ಲೇ ಅಂತೆ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಅರಸಾಳು ಅಂತೆ ಇದು ಪ್ಲೇಸ್ ನೇಮ್ ಬಂದುಬಿಟ್ಟು. ನಮಗೆ ಅಷ್ಟು ಗೊತ್ತಿರಲಿಲ್ಲ. ಬಂದು ಸೀದಾ ಒಳಗೆ ಹೋಗ್ಬಿಟ್ಟು ನೋಡ್ತಾ ಇದ್ದೀವಿ. ಅಂದರೆ ಫಿಲಮಿಗೆ ಏನೇನು ಯೂಸ್ ಮಾಡಿರಲ್ಲ ಅದನ್ನೆಲ್ಲ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನೋಡಿಬಿಟ್ಟು. ನಾವಂತೂ ಅವಾಗ ನೋಡಿರಲಿಲ್ಲ. ಇವಾಗ ಅವ್ರು ಬಳಸಿದಂಥದ್ದನ್ನ ನೋಡೋಂಥದ್ದು ಪುಣ್ಯ ನಮಗೆ ಸಿಕ್ತು ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಇದು ಅರಸಾಳು ಸ್ಟೇಷನ್ನು. ಯಾರೂ ಕೂಡ ಇರಲಲ್ಲಿ. ನಾವು ಇದು ಮ್ಯೂಸಿಯಂ ಏನೋ ಅಂತ ಅಂದ್ಕೊಂಡು ಒಳಗೆ ಹೋಗ್ತಾಯಿದ್ವಿ. ಬಟ್ ಒಂದು ಟ್ರ್ಯಾಕ್ ಇತ್ತು, ಟ್ರೈನ್ ಓಡಾಡುತ್ತೆ ಅಂತೇಳಿ ಅವಾಗ ನಮಗೆ ಕನ್ಫರ್ಮ್ ಆಯಿತು. ಟ್ರ್ಯಾಕ್ ಇದೆ ಅಲ್ಲಿ ನೋಡ್ದಲ್ಲ. ಯಾರು ಇಲ್ಲ, ಇವ್ರು ಯಾರಿಲ್ಲ. ಇಲ್ಲೇ ಕಣೆ ಶೂಟಿಂಗ್ ಎಲ್ಲ ಆಗಿರೋದು ಕಾವ್ಯ. ಇದು ರಿಯಲ್ ಆಗಿರೋದು. ಇದು ರಿಯಲ್ ಆಗಿರೋದು, ಅದಕ್ಕೆ ಪೇಂಟ್ ಹಚ್ಚಿದ್ದಾರೆ ಅಷ್ಟೇ. ಇದು ಕಟ್ತಲ್ರಿ ಕಡ್ಜ. ಕಡ್ಜ ಇದು ರಿಯಲ್, ಅದಕ್ಕೆ ಪೇಂಟ್ ಹಾಕಿದಾರೆ. ಆಯ್ತಾ ಬೀಳೂರು? ಮೊಸರಳ್ಳಿನೂ ಐತಿ.
ಕೈ ಹುಟ್ಟು ಮಗ ಎಷ್ಟು ಸಣ್ಣದ ಮಗ ನಾನು ನೋಡೇ ಇಲ್ಲ ಅವ್ರು. ಮಸಾಲ ಬಾಕ್ಸ್ ನೋಡಿ. ಆದ್ರೂ ಅವಾಗಿಂದ ಎಷ್ಟು ಚೆನ್ನಾಗಿತ್ತು. ಸೈಕಲ್ ನೋಡಿ. ಶಂಕರ್ನಾಗ್ ಸೈಕಲ್ ಏನೋ ಇಟ್ಟಿದ್ದಾರಲ್ಲ ಬುಕ್ಕು ಅಲ್ಲಿ. ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು ಅನ್ಸುತ್ತೆ. ಪಫ್ ಪಫ್ ಅಂತ ಐತಿ. ಅಟ್ಲಾಸು ಪಕ್ಕ ಇಲ್ಲೈತಲ್ಲ ಅದೇ ಇಲ್ಲೈತಲ್ಲ ನವೇ ಇದೆ ಅಟ್ಲಾಸೆ. ಇವ್ನು ನೋಡ್ರಿ ಎಷ್ಟು ಏಜು ಅಲ್ವಾ, ಇವನು ಶಂಕರ್ನಾಗ್ ಎಷ್ಟು ಹೆಂಗೆ ಕಾಡ್ತಾನೆ, ಅವ್ರಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಮಕ್ಕಳಿರ್ಬೇಕು ಶಂಕರ್ನಾಗ್ ಮಕ್ಕಳು. ವಿಡಿಯೋನ ಮಾಡ್ತೀನಿ ತಗೊಳ್ರಿ. ಅದು ಕಾಯಿನ್ ಬಾಕ್ಸ್ ನೋಡಿದ್ವಿ ನನಗೆ. ಹಿಂಗೆ ಎಳೆಯೋದು ಇದು 9 ಅಂದ್ರೆ ಇಲ್ಲಿ ಲಾಕ್ ಐತೆ ನೋಡು. 9 ಯಾವ ನಂಬರ್ ಅವ್ರಿ ಲಾಕ್ ಮಾಡೋದು, ಲಾಕಿಗೆ ಹೊರಬಿಡೋದು. ಹಲೋ ಎಡಗೈ ಹೇಗಲ್ಲೋ ಅಲ್ಲ ಆ ಮಕ್ಕಳೆಲ್ಲ ಶಂಕರನ ಈ ಫೋನಾಗೆ ಒಂದ್ಸಲ ನಾವಿದ್ರೆ ರಿಂಗ್ ಮಾಡೋದು ಒಂದು ಭಾಳ ಆಸೆ ಕಣ. ಅಣ್ಣ ಈ ಒಂದ್ಸಲ ಹಿಂಗೆ ಅನ್ಬೇಕು ಅಂತ ಭಾಳ ಆಸೆ ಕಣ. ನಮ್ಮ ಪೋಸ್ಟರ್ ಸಿಗ್ತೀವಿ ಅಲ್ಲ, ನಮ್ಮ ಪೋಸ್ಟರ್ ಸಿಗ್ತೀವಿ ಇಲ್ಲ ಇದು ಎಲ್ಲಿ ಮಾಡೋಣ ನೋಡ್ಕೊಂಡು ಹೆಂಗೆ ಗೊತ್ತಾ, ನೋಡಿ ಇದು ಆಡ್ಲಿಕ್ಕಲ್ಲ ಹಿಂಗಂದ್ರೆ ಇಲ್ಲಿ ಇಲ್ಲಿ ಬಾ, ಇಲ್ಲಿ ದೊಡ್ಡದು ಮುಟ್ಟು ಬಾ, ಇಲ್ಲಿ ಇದು ಮುಟ್ಟು ಬಾ. ಇದೈತಲ್ಲ ಹೆಚ್ಚಿದ್ರು ಮುಳ್ಳಿಲ್ಲ ಬಂಗಾರ. ಅಲ್ಲಿ ನಂದೊಂದು ಸ್ಟ್ಯಾಚು ನಿಲ್ಸ್ಬೇಕಿತ್ತಲ್ಲ, ನಿಲ್ಸಿಲ್ವಲ್ಲ. ಐತ್ ಬಾ. ಮಾಸ್ಟರ್ ಮಂಜುನಾಥಲ್ಲ ಇವನ್ನ ಸೆಂಟ್ರಿಗ್ರನ ಮ್ಯೂಸಿಯಮ್ ಎಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ. ಇಲ್ಲಿ ಮಾಲ್ಗುಡಿ ಚಾ ಅಂತೇಳಿ ಹಳೇದು ಒಂದು ಬೋಗಿ ಇಟ್ಕೊಂಡ್ಬಿಟ್ಟು ಅದರಲ್ಲಿನೇ ಕಾಫಿ ಟೀ ಎಲ್ಲ ಮಾಡ್ತಾಯಿದ್ರು. ಅಷ್ಟೇನು ಮೇಂಟೆನೆನ್ಸ್ ಮಾಡಿರಲಿಲ್ಲ. ಹಳೆ ಕಾಲ ಟ್ರೈನ್ ಇದೇ ಥರ ಇತ್ತು ಅಂತ ಹೇಳ್ಬಿಟ್ಟು ನಾವು ಒಂದು ಸ್ವಲ್ಪ ಒಳಗೆಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಹಾಗೆ ಇಲ್ಲಿಗೆ ಈ ನನ್ನ ಪುಟಾಣಿ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀವಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ಇಲ್ಲಿ ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಪ್ಲೀಸ್ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಈ ವ್ಲಾಗ್ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡೋದು ಕೂಡ ಮರಿಬೇಡಿ. ಸಿಗೋಣ ಮತ್ತೆ ಹೊಸ ವ್ಲಾಗಲ್ಲಿ. ತನಕ ನನ್ನ ವ್ಲಾಗ್ಸ್ ನೋಡ್ತಾರೆ, ನನಗೆ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬಾಯ್.